ದುರಂತ ನಡೆದಂತ ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನೆ ನಡೆದಂತ ಸ್ಥಳ, ವಿಮಾನ ಕ್ರಾಶ್ ಆದಂತ ಜಾಗ, ಆ ಜಾಗಕ್ಕೂ ಭೇಟಿಯನ್ನ ಕೊಟ್ಟು ಪ್ರಧಾನಿ ಮೋದಿ ಪರಿಶೀಲನೆಯನ್ನ ಮಾಡಿದ್ದಾರೆ. ವಿಮಾನ ಪತನದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಸ್ಥಳದಲ್ಲಿ ಅಧಿಕಾರಿಗಳಿಂದ ಪ್ರಧಾನಿ ನರೇಂದ್ರ ಮೋದಿ. ಅದಾದಂತ ನಂತರದಲ್ಲಿ ಹಾಸ್ಪಿಟಲ್ಗೂ ಕೂಡ ಭೇಟಿಯನ್ನ ಕೊಟ್ಟರು. ಸಿವಿಲ್ ಹಾಸ್ಪಿಟಲ್ಗೆ ಭೇಟಿಯನ್ನ ಕೊಟ್ಟು ಎಲ್ಲ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಅದಾದ ಬಳಿಕ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಸಭೆಯನ್ನ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಈ ದುರಂತ ಯಾವ ರೀತಿಯಾಗಿ ಸಂಭವಿಸಿತು, ಮುಂದಿನ ಕ್ರಮಗಳು ಏನೇನು, ತನಿಖೆಯ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಗ್ತಾ ಇದೆ, ಇದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಪ್ರಧಾನಿ ಘಟನಾ ಸ್ಥಳದಲ್ಲಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಂತಹ ಪ್ರಧಾನಿ ಮೋದಿ ಆ ನಂತರದಲ್ಲಿ ಸಿವಿಲ್ ಹಾಸ್ಪಿಟಲ್ಗೂ ಕೂಡ ಭೇಟಿಯನ್ನ ಕೊಟ್ಟರು. ಗಾಯಾಳುಗಳನ್ನ ದಾಖಲು ಮಾಡಿರುವಂತಹ ಆಸ್ಪತ್ರೆ, 265 ಜನ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ 265 ಜನರಲ್ಲಿ 241 ಮಂದಿ ಆ ವಿಮಾನದಲ್ಲಿದ್ದವರು. ಬದುಕುಳಿದಿರೋದು ಒಬ್ಬನೇ ಒಬ್ಬ, ರಮೇಶ್ ಕುಮಾರ್ ವಿಶ್ವಾಸ್. ಆತನನ್ನ ಕೂಡ ಇದೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸಾವನ್ನಪ್ಪಿದವರಲ್ಲಿ 24 ಮಂದಿ ಆ ವಿಮಾನ ಯಾವ ಬಿಲ್ಡಿಂಗ್ ಮೇಲೆ ಹೋಗ್ಬಿತ್ತು, ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್, ಆ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು 24 ಜನ. ಜೊತೆಗೆ ಸುಮಾರು 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಬಗ್ಗೆ ಮಾಹಿತಿ ಇದೆ. ಆ ಗಾಯಾಳುಗಳನ್ನ ಸಿವಿಲ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಹಾಗಾಗಿ ಅಲ್ಲಿಗೂ ಕೂಡ ಪ್ರಧಾನಿ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜೊತೆಗೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವೆರಡರ ಜೊತೆಗೆ ಇಡೀ ಘಟನೆ ಯಾವ ರೀತಿಯಾಗಿ ನಡೆಯಿತು, ಈ ನಂತರದಲ್ಲಿ ತೆಗೆದುಕೊಳ್ಳಲಾಗಿರುವಂತಹ ಕ್ರಮಗಳು ಏನೇನು, ಪರಿಹಾರದ ಕ್ರಮಗಳಿಗೆ ಏನೇನು ನಿರ್ದೇಶನಗಳನ್ನ ನೀಡಲಾಗಿದೆ, ತನಿಖೆಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಲ್ಲೇ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದಾನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾವ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋ ಡೀಟೇಲ್ಸ್ನ ತೆಗೆದುಕೊಂಡಿದ್ದಾರೆ. 3 ವಿದ್ಯಾರ್ಥಿಗಳ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.